ಹುಬ್ಬಳ್ಳಿ ಹಿಂದೂ ಸಂಘದ ವಿಕಾಸ ಸಮಿತಿಯವರ ಅಡಿಯಲ್ಲಿ ನಮ್ಮ ಗೋಕಾಕ್ ನಗರದ ಗಾಂಧಿ ಕಾಲೋನಿ ಮತ್ತು ಮಾನ್ಯ ಶಾಸಕ ಶಾಸ್ತ್ರಿಗಳಲ್ಲಿ ಇದೀಗ ಕಣ್ಣಿಯನ್ನು ನಿಂತಿದ್ದಾರೆ. ತಮ್ಮೆಲ್ಲ ಪ್ರೀತಿಯ ಮತ್ತು ಭಾಗ್ಯನಗರ ಜನತೆಗೆ ದೈನಂದಿನ ಅವಧಿಯಲ್ಲಿ ಈಗಾಗಲೇ ಈ 11 KV ಫೀಡರ್ ಅನ್ನು ಚಾಲನೆ ಕೊಟ್ಟಿದ್ದೇವೆ. ಇದರ ಉಪಯೋಗ ಬಗ್ಗೆ ಈಗಾಗಲೇ ಮೂಡ್ಲಿಯವರು ಹೇಳಿದ್ದಾರೆ. ಮೊದಲು ಇದು APMC ಇತ್ತು. ಟ್ರಿಪ್ ಆದ ತಕ್ಷಣ ಒಂದು ಅರ್ಧದಿಂದ ನಮ್ಮ 40 ಮೀಟರ್ ಆಗ್ತದೆ ಹೋಗಿ ಚಾಲು ಮಾಡಲಿಕ್ಕೆ. ಈ ತಕ್ಷಣ ಈ ಡಾಲರ್ಸ್ನಲ್ಲಿ ಫೀಡರಿಂದ ವಿಭಾಗ 2 ಮಾಡುವುದರಿಂದ ಬಹಳಷ್ಟು ಅನುಕೂಲ ಆಗ್ತದೆ. ವಿದ್ಯುತ್ ಸಹಿತ ಜಾಸ್ತಿ ಈಗ 90,000 ಯೂನಿಟ್ ಉಳಿತಾಯ ಸಹಿತ ಆಗ್ತದೆ ಅಂತ ಸರ್ಕಾರಕ್ಕೆ ಲಾಭದಾಯಕ ಆಗ್ತದೆ. ಮತ್ತು ವಿಶೇಷವಾಗಿ ಈಗ ಪ್ರಸ್ತಾವ ಭಾಷೆ ಹೇಳಿದಾಗ ವಿದ್ಯುತ್ ಅಂದರೆ ನಮ್ಮ ಜೀವನ ಅದು ಹಂಗಾಗಿಬಿಟ್ಟದೆ. ನಮ್ಮ ನೀರು ಹೆಂಗೆ ಬೇಕು ಹಂಗೆ ವಿದ್ಯುತ್ ಸಹಿತ ನಮ್ಗೆ ಬೇಕಾಗ್ತದೆ. ವಿಶೇಷವಾಗಿ ಈ ಭಾಗದಲ್ಲಿ ಭಾಳಷ್ಟು ಸುಧಾರಣೆ ಆಗಿದ್ದಾವೆ. ಈ ಭಾಗ ಹೊಸದಾಗಿ ಬೆಳೆದ್ರಿಂದ ಇಲ್ಲಿ ರೋಡು ಮತ್ತು ನೀರಾವರಿಗೆ ನೀರಿನ ಸೌಲಭ್ಯ ಸೌಕರ್ಯ ತೊಂದರೆ ಇದೆ. ಜನರು ಸಹಕಾರ ಮಾಡಬೇಕು. ಅತಿ ಶೀಘ್ರದಲ್ಲಿ ಸಹಿತ ಮಾಡಿಕೊಡ್ತೇವೆ. ಕಳೆದ ಬಾರಿ ಬಂದಾಗ ಇಲ್ಲಿ ಸಾರ್ವಜನಿಕವಾಗಿ ನೀರು ಸಿಗಾವ ಮನೆಗೆ ನಿಮ್ಗೆ ಮನೆಗೆ ಚಾವಿ ಕೊಟ್ಲತ್ತ ಈಗ ಜನರನ್ನು ಹೇಳಿದ ಪರವಾಗಿಲ್ಲ. ಅದು ಸಹಿತ ಅತಿ ಶೀಘ್ರದಲ್ಲಿ ನಗರಸಭೆ ಅಧಿಕಾರಿಗೆ ಹೇಳ್ತೇನೆ. ಅದು ಎಷ್ಟು ಸಾಧ್ಯ ಬೇಗ ಮಾಡಿ ಈ ಭಾಗದ ಎಲ್ಲ ರೋಡ್ಗಳ ಎಷ್ಟು ಮಾಡಿ ಎಷ್ಟು ಸಾಧ್ಯತೆ ಬೇಗ ಈ ಸುಧಾರಣೆ ಆಗಲಿ. KB ಮಟ್ಟ ಇಲಾಖೆ ಅಲ್ಲ, ಮೂಲಭೂತ ಸೌಕರ್ಯ ಸಹಿತ ಎಲ್ಲ ಈ ಜನರಿಗೆ ತಲುಪಬೇಕು. ಸರ್ಕಾರ ಯೋಜನೆಯಲ್ಲಿ ಎಷ್ಟೇ ಕಷ್ಟ ಬಂದ ಸಹಿತ ನಾವು ತ್ವರಿತಗತಿಯಲ್ಲಿ ಮಾಡಿ ಈ ಕೆಲಸವನ್ನು ಮಾಡಬೇಕು. ಮತ್ತು ವಿಶೇಷವಾಗಿ ಕಾಳಜಿ ವಹಿಸಿ ವಿದ್ಯುತ್ ಇರ್ಬೋದು, ನೀರಾವರಿ ಸೌಲಭ್ಯ, ನೀರು ಸಹಿತ ಚಾವಿ ಬಿಡೋ ಸಹಿತ ಕರೆಕ್ಟಾಗಿ ಅವರು ಸಹಿತ ತಮ್ಮ ಕಾರ್ಯವನ್ನು ಬರೋದು ಕಾರ್ಯರೂಪವಾಗಿ ಕೆಲಸ ಮಾಡಬೇಕು. ಅದೇ ಥರ KB ಲೈನ್ಮನ್ ಸಹಿತ ಅಧಿಕಾರಕ್ಕಿಂತ ಮುಖ್ಯ ನೀವು ಲೈನ್ಮನ್ಗಳು. ನಗರಸಭೆಯನ್ನು ನಗರಸಭೆ ಸಹಿತ ಸ್ವಚ್ಛತಾ ಕಾರ್ಯ ಮಾಡೋದು ಸಹ ಮುಖ್ಯ. ನಾವು ಕುರ್ಚಿಯಲ್ಲಿ ಕುಂತು ಕೆಲಸ ಮಾಡೋಕ್ಕಿಂತ ನೀವು ಫೀಲ್ಡ್ ಲೈನ್ ಮಾಡೋದು ಕೆಲಸ ಬಹಳ ಮುಖ್ಯ. ವಿಶೇಷ ಕಾಳಜಿ ವಹಿಸಿ ಒಳ್ಳೆಯ ರೀತಿಯಿಂದ ಈ ನಗರ ಸೌಂದರ್ಯೀಕರಣ ಮಾಡಲಿಕ್ಕೆ ತಮ್ಮ ಸಹಕಾರ ಮಾಡಬೇಕು. ಏನೇ ಒಂದು ಕೊರತೆ ಇದ್ದರೆ ಅದು ತಕ್ಷಣ ಅದಕ್ಕೆ ಭಾಗವಹಿಸಿ ಕೆಲಸ ಮಾಡಬೇಕು. ಮತ್ತು ಈ ಫೀಲ್ಡ್ರಿಂದ ಅನುಕೂಲ ಆಗಿದೆ. ಜನರಿಗೆ ಮತ್ತೊಂದು ಸಲ ಹೇಳ್ತಲ್ಲ, ಅತಿ ಶೀಘ್ರ ನೀರಿನ ನಳದ ಬಗ್ಗೆ ಚರ್ಚಿಸಿ ಶೀಘ್ರ ಪೆರ ಮಾಡೋದು ಆಶ್ವಾಸ ಕೊಟ್ಟು